ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೊಡ್ಡ ಮನದ ಮಾತುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಅಪ್ಪೆ ಅನ್ನೋದಕ್ಕಿಂತ ಇವತ್ತಿನ ವಿಚಾರ ಬಿಗ್ ಬಾಸ್. ಹೌದು, ಈಗ ಸಾಕಷ್ಟು ಸೀಸನ್ಗಳ ಕಾಲ ಬಿಗ್ ಬಾಸ್ ಅನ್ನು ಗಮನಿಸ್ತಾ ಬರ್ತಿದ್ದೀರಾ. ಈ ಬಾರಿ ಬಿಗ್ ಬಾಸ್ಗೆ ಯಾರಾದರೂ ಹೋಗ್ತಾರೆ ಅನ್ನೋದು ಎಲ್ಲರ ಕುತೂಹಲ ಗೊತ್ತಾಗ್ತಿದೆ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಯೋಚಿಸಿದ್ದೀರಾ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಸಿಂಗರು, ಒಬ್ಬರು ಆಸ್ಟ್ರಾಲಜಿ, 3 ಜನ ಧಾರಾವಾಹಿ ಕಲಾವಿದರು, ಹಾಗೆ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ವ್ಯಕ್ತಿಗಳು, ಹಾಗೆ ಅಡುಗೆ ಸಂಬಂಧಪಟ್ಟಂತಹ ಒಬ್ಬರು, ಹಾಗೆ ಒಬ್ಬ ಸ್ಪೋರ್ಟ್ಸ್ ಮನ್ ಮತ್ತು ಗುರು. ವಿಶೇಷವಾದ ವ್ಯಕ್ತಿ ಯಾರಪ್ಪ ಅಂದ್ರೆ, ಪ್ರತಿ ಸೀಸನ್ ಅಲ್ಲಿ ಗಮನಿಸ್ತಾ ಬಂದಿರಬಹುದು. ಪ್ರತಿ ಸೀಸನ್ ಒಬ್ಬ ಕ್ವಾಟ್ಲೆ ಕೊಡುವಂತ ವ್ಯಕ್ತಿಯನ್ನು ಬಿಗ್ ಬಾಸ್ ತಂಡವು ಸಾಮಾಜಿಕ ಜಾಲತಾಣ ಹಾಗೂ ಸಿನಿಮಾ ರಂಗದಲ್ಲಿ ಗಮನಿಸಿ ಕ್ವಾಟ್ಲೆ ಮತ್ತು ಕೀಟ್ಲೆ ಕೊಡುವಂತಹ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಟಿಆರ್ಪಿಗೋಸ್ಕರ ಎಸಕಿ ಬಿಡಿ, ಯಾಕೆಂದ್ರೆ ಟಿನ್ನಾರಿಂದ ಅವರು ಜೀವನ ಮಾಡಬೇಕು. ಹಾಗಂತ ಕ್ವಾಟ್ಲಿರೋ ವ್ಯಕ್ತಿಗಳನ್ನ ತಗೊಂಡಿದ್ದೀರಾ ನೀವು ಅಂತ ಹೇಳಿ ನೀವು ಬಿಗ್ ಬಾಸ್ ನೋಡದೆ ಇರೋದಕ್ಕೆ ಸಾಧ್ಯವಿಲ್ಲ. ಅವರನ್ನೇ ನೋಡ್ತೀರಾ, ಅವರ ಗಮನಿಸ್ತೀರಾ, ಕೆಲವೊಮ್ಮೆ ಆ ಕ್ವಾಟ್ಲೆ ವ್ಯಕ್ತಿಗಳನ್ನ ಬೈತೀರಾ, ಕೆಲವೊಮ್ಮೆ ಅವರನ್ನೇ ಹೊಗಳ್ತೀರಾ. ಜೀವನದಲ್ಲಿ ಏರುಪೇರುಗಳು ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ದಿನನಿತ್ಯ ನಿಮ್ಮ ಸುತ್ತಮುತ್ತಲಿನ ನಡುವೆ ಇದು ನಡೆಯುತ್ತಲೇ ಇರುತ್ತವೆ. ಅದು ನೀವು ನೋಡ್ತಾನೆ ಇರ್ತೀರಾ. ಆದರೆ ಈ ಬಿಗ್ ಬಾಸ್ ನಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಮ ದೂರದರ್ಶನದಲ್ಲಿ ತೋರಿಸ್ತಾರೆ ಅಷ್ಟೇ ವ್ಯತ್ಯಾಸ ನನ್ನ ಪ್ರಕಾರ. ಹಾಗಿದ್ರೆ ಈಗ ನಿಮ್ಮೆಲ್ಲರಿಗೂ ಮನದಲ್ಲಿ ಕಾಡುತ್ತಿರುವ ಪ್ರಶ್ನೆ ಒಂದೇ, ಆ ಕ್ವಾಟ್ಲೆ ವ್ಯಕ್ತಿ ಯಾರು? ಸದ್ಯಕ್ಕೆ ಕ್ವಾಟ್ಲೆ ಗುಂಪಿಗೆ ಸಂಬಂಧಪಟ್ಟಂತ ಸಾಮಾಜಿಕ ಜಾಲತಾಣ ಹಾಗೂ ಸಿನಿಮಾ ರಂಗದಲ್ಲಿ ಇರುವಂತ ಕೆಲವೊಂದಿಷ್ಟು ಭಾವಚಿತ್ರಗಳನ್ನು ನಮ್ಮ ಅನಿಸಿಕೆ ಪ್ರಕಾರ ಆಗಿದ್ದೇವೆ. ಯಾರು ಹೋಗ್ಬೋದು ಎನ್ನುವುದು ಗೆಸ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ ಹಾಗೆ ನನ್ನ ಮನದೊಳಗೆ ಮನದ ಮಾತುಗಳನ್ನು ಕೇಳಿ ಆಶೀರ್ವದಿಸುವುದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.